ಬಂಧುಗಳೇ, ಇಂದು ಹಾಸನ ಜಿಲ್ಲೆ ಹೊಳೆನರಸೀಪುರದ ಭಗವಾನ್ ಶ್ರೀ 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 1008 ನೇಮಿನಾಥ ತೀರ್ಥಂಕರರ ಜಿನಮಂದಿರದ ಧಾಮ ಸಂಪ್ರೋಕ್ಷಣೆ ಮತ್ತು ಪಂಚಕಲ್ಯಾಣ ಪೂರ್ವಕ ನೂತನ ಮಾನಸ್ತಂಭೋಪರಿ ಚತುರ್ಮುಖ ಜಿನಬಿಂಬ ಸ್ಥಾಪನೆ, ಶ್ರೀ ಕ್ಷೇತ್ರ ಕನಕಗಿರಿ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರು, ಶ್ರೀ ಕ್ಷೇತ್ರ ಆರತಿಪುರದ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ, ಶ್ರೀ ಕ್ಷೇತ್ರ ಕಂಬದಳ್ಳಿ ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರು ಹಾಗೂ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಸ್ವಸ್ತಿ ಶ್ರೀ ಶ್ರೀಮದ್ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರ ಪಾವನ ಸಾನ್ನಿಧ್ಯದಲ್ಲಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಪರಿವಾರದವರ ಸಹಕಾರದೊಂದಿಗೆ ದಿನಾಂಕ 30/4/2025 ರಿಂದ 4/5/2025 ವೈಭವವಾಗಿ ನಡೆದು ಊರಿಗೆ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಗೆ ಒಂದೇ ಮನೆಯಾದರೂ ಭಕ್ತಿ ಶ್ರದ್ಧೆಯೊಂದಿದ್ದರೆ ಎಂತಹ ಕೆಲಸವನ್ನಾದರೂ ಅತ್ಯುತ್ತಮ ರೀತಿಯಲ್ಲಿ ಸಂಕಲ್ಪದಂತೆ ಸಂಪನ್ನಗೊಳಿಸಬಹುದೆಂದು ತೋರಿಸಿಕೊಟ್ಟಂತಹ ಕರ್ನಾಟಕದಾದ್ಯಂತ ಸಮಸ್ತ ಜೈನ ಸಮಾಜದ ಸಹಕಾರದೊಂದಿಗೆ ನಡೆದ ವಿಜೃಂಭಣೆಯ ಪಂಚಕಲ್ಯಾಣ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲಿದ್ದೀರಿ. ಸ್ವಾಗತ ನಿಮಗೆ ಪಂಚಕಲ್ಯಾಣದ ಈ ಸಂಭ್ರಮಕ್ಕೆ. ಸ್ವಾಗತ 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 ನಿಮಗೆ ಪಂಚಕಲ್ಯಾಣದ ಈ ಸಂಭ್ರಮಕ್ಕೆ. ಹೊಳೆ ನರಸೀಪುರಾಧೀಶ್ವರಗೆ ಪಂಚಕಲ್ಯಾಣ ನೇಮೀಶ್ವರಗೆ. ಹೊಳೆ ನರಸೀಪುರಾಧೀಶ್ವರಗೆ ಪಂಚಕಲ್ಯಾಣ ನೇಮೀಶ್ವರಗೆ. ನೇಮಿನಾಥನ ದಿವ್ಯ ಭವ್ಯ ಮಂಗಲಮೂರ್ತಿ ಅನುಪಮವೂ ಸುಂದರವೂ. ನೀಲ ನಿರ್ಮಲ ರೂಪ ಕಾಯ ಜಿನೇಂದ್ರನ ಪರಮ ಮನೋಹರವಿದು. ನೇಮಿನಾಥನ ದಿವ್ಯ ಭವ್ಯ ಮಂಗಲಮೂರ್ತಿ ಅನುಪಮವೂ ಸುಂದರವೂ. ನೀಲ ನಿರ್ಮಲ ರೂಪ ಕಾಯ ಜಿನೇಂದ್ರನ ಪರಮ ಮನೋಹರವಿದು. ಆರಾಧಿಪರು ಗಣಧರರು ಪರಮಾನಂದದಿ ನರಸುರರು. ಆರಾಧಿಪರು ಗಣಧರರು ಪರಮಾನಂದದಿ ನರಸುರರು. ಪಂಚಕಲ್ಯಾಣ ನೇಮೀಶ್ವರಗೆ ಹೊಳೆ ನರಸೀಪುರಾಧೀಶ್ವರಗೆ. ಪಂಚಕಲ್ಯಾಣ ನೇಮೀಶ್ವರಗೆ ಹೊಳೆ ನರಸೀಪುರಾಧೀಶ್ವರಗೆ. ಸ್ವರ್ಗದಿಂದ ಹಮಿಂದ್ರ ಇಳಿದು ಬಂದನು ರಾಣಿ ಶಿವದೇವಿ ಗರ್ಭದ ಗುಡಿಗೆ. ಗರ್ಭ ಕಲ್ಯಾಣವ ಮಾಡಿದ ನಿಂದ್ರನು ಅತಿಶಯ ಪುಣ್ಯದ ನಿಧಿಗೆ. ಸ್ವರ್ಗದಿಂದ ಹಮಿಂದ್ರ ಇಳಿದು ಬಂದನು ರಾಣಿ ಶಿವದೇವಿ ಗರ್ಭದ ಗುಡಿಗೆ. ಗರ್ಭ ಕಲ್ಯಾಣವ ಮಾಡಿದ ನಿಂದ್ರನು ಅತಿಶಯ ಪುಣ್ಯದ ನಿಧಿಗೆ. ಮುಂದೆ ಜನ್ಮ ಕಲ್ಯಾಣವ ಪಡೆದ ಚಿನ ಬೆಳೆದು ಮೋಹವ ತೊರೆದ. ಮುಂದೆ ಜನ್ಮ ಕಲ್ಯಾಣವ ಪಡೆದ ಚಿನ ಬೆಳೆದು ಮೋಹವ ತೊರೆದ. ಗರ್ಭ ಕಲ್ಯಾಣ ನೇಮೀಶ್ವರಗೆ ದೀಕ್ಷ ಕಲ್ಯಾಣ ನೇಮೀಶ್ವರಗೆ. ಪಂಚಕಲ್ಯಾಣ ನೇಮೀಶ್ವರಗೆ ಹೊಳೆ ನರಸೀಪುರಾಧೀಶ್ವರಗೆ.
ತಪದಿ ಘನಘಾತಿ ಕರ್ಮವ ಗೆಲ್ದು ಕೇವಲ ಜ್ಞಾನಿಯಾಗಿ ಧರ್ಮ ಬೋಧೆಯ ನೀಡಿ ದೇವ ಮುಕ್ತಿಗೆ ಸಾರಿ ಆದನು ಪರಮಾತ್ಮ ಯೋಗಿ. ಪಡೆದು ದೀಕ್ಷೆಯ ತಪದಿ ಘನಘಾತಿ ಕರ್ಮವ ಗೆಲ್ದು ಕೇವಲ ಜ್ಞಾನಿಯಾಗಿ ಧರ್ಮ ಬೋಧೆಯ ನೀಡಿ ದೇವ ಮುಕ್ತಿಗೆ ಸಾರಿ ಆದನು ಪರಮಾತ್ಮ ಯೋಗಿ. ಜ್ಞಾನ ಕಲ್ಯಾಣ ನೇಮೀಶ್ವರಗೆ ಮೋಕ್ಷ ಕಲ್ಯಾಣ ನೇಮೀಶ್ವರಗೆ ಜ್ಞಾನ ಕಲ್ಯಾಣ ನೇಮೀಶ್ವರಗೆ ಮೋಕ್ಷ ಕಲ್ಯಾಣ ನೇಮೀಶ್ವರಗೆ ಪಂಚ ಕಲ್ಯಾಣ ನೇಮೀಶ್ವರಗೆ ಹೊಳೆ ನರಸೀಪುರಾಧೀಶ್ವರಗೆ ಪಂಚ ಕಲ್ಯಾಣ ನೇಮೀಶ್ವರಗೆ ಹೊಳೆ ನರಸೀಪುರಾಧೀಶ್ವರಗೆ ಪಂಚ ಕಲ್ಯಾಣ ನೇಮೀಶ್ವರಗೆ ಹೊಳೆ ನರಸೀಪುರಾಧೀಶ್ವರಗೆ. ಭಗವಾನ್ ಋಷಿ ಪರಮಯೋಗ ದಹನ ಹುತ ಕಲ್ಮಷೇಂಧನ ಜ್ಞಾನ ವಿಪುಲ ಕಿರಣೈ ಸಕಲಂ ಪ್ರತಿಬುದ್ಧ್ಯ ಬುದ್ಧ ಕಮಲಾಯ ತೇಕ್ಷಣಃ ಹರಿವಂಶ ಕೇತುರನವದ್ಯ ವಿನಯದಮತೀರ್ಥನಾಯಕಃ ಶೀಲಜಲಧಿರಭವೋ ವಿಭವಸ್ತ್ವಮರಿಷ್ಟನೇಮಿಜಿನಕುಂಜರೋಜರಃ ಶೀಲಜಲಧಿರಭವೋ ವಿಭವಸ್ತ್ವಮರಿಷ್ಟನೇಮಿಜಿನಕುಂಜರೋಜರಃ ಶೀಲಜಲಧಿರಭವೋ ವಿಭವಸ್ತ್ವಮರಿಷ್ಟನೇಮಿಜಿನಕುಂಜರೋಜರಃ ಪಾವನ ಪರಮ ಜಿನೇಶ ಪಾವನ ಪರಮ ಜಿನೇಶ ಶ್ರೀಶ ಪಾವನ ಪರಮ ಜಿನೇಶ ಪಾವನ ಪರಮ ಜಿನೇಶ ಶ್ರೀಶ ಶಿವದೇವಿ ಸುತ ಶ್ರೀನೇಮೀಶ ಭುವಿ ಜನಪಾಲಕ ಜ್ಞಾನ ಪ್ರಕಾಶ ಶಿವದೇವಿ ಸುತ ಶ್ರೀನೇಮೀಶ ಭುವಿ ಜನಪಾಲಕ ಜ್ಞಾನ ಪ್ರಕಾಶ ಪಾವನ ಪರಮ ಜಿನೇಶ ಪಾವನ ಪರಮ ಜಿನೇಶ ಶ್ರೀಶ भावाधिक्यधि प्रभो तव चरण भावजारिय पाडुवे नाननुदिन भावाधिक्यधि प्रभो तव चरण भावजारिय पाडुवे नाननुदिन भवहर देवने मो जग किरण तव गुणಗಳನ್ನು ಆರಾಧಿಪೆ ಕರುಣ ಭವಹರ ದೇವನೇ ಮೋ ಜಗ ಕಿರಣ ತವ ಗುಣಗಳನ್ನು ಆರಾಧಿಪೆ ಕರುಣ ತವ ಗುಣಗಳನ್ನು ಆರಾಧಿಪೆ ಕರುಣ ಪಾವನ ಪರಮ ಜಿನೇಶ ಪಾವನ ಪರಮ ಜಿನೇಶ ಶ್ರೀಶ ಶ್ರೀಶ
ಸಮವಸರಣದಲ್ಲಿ ಸುಸ್ಥಿತನು ಅಮಲ ಸುದನಿಯಲಿ ಧರ್ಮದ ಹರಿವನು. ಸಮವಸರಣದಲ್ಲಿ ವಿರಾಜಿತನು ಅಮಲ ಸುದನಿಯಲಿ ಧರ್ಮದ ಹರಿವನು. ಸಮಸ್ತ ಲೋಕಕ್ಕೆ ಹರಡಿದೆ ನೀನು ಅಮಿತ ಸುಖಾತ್ಮನೆ ನಿನಗೆ ರಘುವೆನು. ಸಮಸ್ತ ಲೋಕಕ್ಕೆ ಹರಡಿದೆ ನೀನು ಅಮಿತ ಸುಖಾತ್ಮನೆ ನಿನಗೆ ರಘುವೆನು. ಅಮಿತ ಸುಖಾತ್ಮನೆ ನಿನಗೆ ರಘುವೆನು. ಪಾವನ ಪರಮ ಜಿನೇಶ ಪಾವನ ಪರಮ ಜಿನೇಶ ಶೇಷ ಶೇಷ. ಅನುಪಮ ಸುಖ ನಿಧಿಯನಘ ವಿಧಾತ ಅನಂಗನ ಜಯಿಸಿದ ಶ್ರೀ ಜಿನನಾಥ. ಅನುಪಮ ಸುಖ ನಿಧಿ ಒಡೆಯನು ನೀನೇ ವಿಧಾತ ಅನಂಗನ ಜಯಿಸಿದ ಶ್ರೀ ಜಿನನಾಥ. ಗುಣ ಮಹಿಮಾನನೆ ಮುಕ್ತಿ ಪ್ರದಾತ ಅನುರಣಿಸುತ್ತಲಿರು ಮನದಲ್ಲಿ ಸತತ. ಗುಣ ಮಹಿಮಾನನೆ ಮುಕ್ತಿ ಪ್ರದಾತ ಅನುರಣಿಸುತ್ತಲಿರು ಮನದಲ್ಲಿ ಸತತ. ಅನುರಣಿಸುತ್ತಲಿರು ಮನದಲ್ಲಿ ಸತತ. ಪಾವನ ಪರಮ ಜಿನೇಶ ಪಾವನ ಪರಮ ಜಿನೇಶ ಶ್ರೀಶ ಶ್ರೀಶ ಶೇಷ ಶೇಷ. ಸಿದ್ಧ ನಮೋ ಜಯ ಸಿದ್ಧ ನಮೋ ಜಯ ಸಿದ್ಧ ನಮೋ ಸಿದ್ಧ ನಮೋ ಜಯ ಸಿದ್ಧ
जय सिद्ध नमो जय सिद्ध नमो गुणापद नमो सिद्ध नमो जय सिद्ध नमो जय सिद्ध नमो गुणापद नमो ಭವಕಾಂತಾರದಿ ಬಳಸುತ್ತ ಸುರನ ದವಡೆಗಾನು ಸಿಲುಕಿದೆ ಸಲಹೆ ಭವಕಾಂತಾರದಿ ಬಳಸುತ್ತ ಸುರನ ದವಡೆಗಾನು ಸಿಲುಕಿದೆ ಸಲಹೆ ತವದೋಳ ಚಿಪೆ ತವ ಪದ ಯುಗಲಕ್ಕೆ ನವಗಂಧವ ಭವ ಭಂಜನನೆ ತವದೋಳ ಚಿಪೆ ತವ ಪದ ಯುಗಲಕ್ಕೆ ನವಗಂಧವ ಭವ ಭಂಜನನೆ ಭವಕಾಂತಾರದಿ ಬಳಸುತ್ತ ಸುರನ ದವಡೆಗಾನು ಸಿಲುಕಿದೆ ಸಲಹೆ ಭವಕಾಂತಾರದಿ ಬಳಸುತ್ತ ಸುರನ ದವಡೆಗಾನು ಸಿಲುಕಿದೆ ಸಲಹೆ ತವದೋಳ ಚಿಪೆ ತವ ಪದ ಯುಗಲಕ್ಕೆ ನವಗಂಧವ ಭವ ಭಂಜನನೆ ತವದೋಳ ಚಿಪೆ ತವ ಪದ ಯುಗಲಕ್ಕೆ ನವಗಂಧವ ಭವ ಭಂಜನನೆ ಸಿದ್ಧ ನಮೋ ಜಯ ಸಿದ್ಧ ನಮೋ ಜಯ ಸಿದ್ಧ ನಮೋ ಗುಣಪದ ನಮೋ ಸಿದ್ಧ ನಮೋ ಜಯ ಸಿದ್ಧ ನಮೋ ಜಯ ಸಿದ್ಧ ನಮೋ ಗುಣಪದ ನಮೋ ಜಯ ಸಿದ್ಧ ನಮೋ ಜಯ ಸಿದ್ಧ ನಮೋ ಗುಣಪದ ನಮೋ ಸಿದ್ಧ ನಮೋ ಜಯ ಸಿದ್ಧ ನಮೋ ಜಯ ಸಿದ್ಧ ನಮೋ ಗುಣಪದ The challenges of the contemporary world have made safety the top priority. SRF Detective and Security Services Private Limited makes safety your choice. With its core values of hard work and perseverance, Hi, good morning. Welcome to SRF. SRF Detective and Security Services started in 2012 by veterans, retired senior police officers, army officers and experienced in security services field. I, Sheetal Kumar, welcome you all. SRF has an envious track record in growth, service and client relation, earning for itself 16 prestigious awards, comprising 14 branches with more than 5,000 security professionals from police, defense and security services in Karnataka, Tamil Nadu, Andhra Pradesh and Telangana for more than 300 customers. Having to its credit 100% customer satisfaction, SRF is your strong, reliable friend. प्रबल पुण्य से हमको मिला है ये नवकार, शाश्वत मंत्र फैला ये 3 लोक विस्तार।
रिद्धि सिद्धि सुख समृद्धि गुणों का है ये भंडार। 3 काल के पंच परमेष्ठियों को होता नमस्कार। सब मंत्रों में शिरोमणि है महामंत्र नवकार। सब मंत्रों में शिरोमणि है महामंत्र नवकार। जप ले वंदे मन से दिल से हो जाएगा पार। जप ले वंदे मन से दिल से हो जाएगा पार। 68 अक्षर तीर्थ के जैसे 14 पूरब का सार। 68 अक्षर तीर्थ के जैसे 14 पूरब का सार। जप ले वंदे मन से दिल से हो जाएगा पार। जप ले वंदे मन से दिल से हो जाएगा पार। रक्षा कवच ये दिव्य पूंज ये जिन शासन का प्राण। हर अक्षर ऊर्जा से भरा है हर पद में है ज्ञान। रक्षा कवच ये दिव्य पूंज ये जिन शासन का प्राण। हर अक्षर ऊर्जा से भरा है हर पद में है ज्ञान। रोम रोम आनंद से भरता मिलते शुभ परिणाम। जप ले वंदे मन से दिल से हो जाएगा पार। जप ले वंदे मन से दिल से हो जाएगा पार। नवकार शिक्षा भी है परीक्षा भी है। नवकार दिशा भी है समीक्षा भी है। नवकार अमृत भी है अमीरस भी है। नवकार गंगा जल है सुधा रस भी है। नवकार सागर भी है गागर भी है। नवकार साधन भी है साधना भी है। नवकार रास्ता भी है मंजिल भी है। नवकार आत्म भी है मंदिर भी है। ಶ್ರೀಜಿನದೇವನ ಪರಮ ಸುಖಿ ಪರಮೇಶ್ವರನ ವೈಶಾಲಿ ಚಂದ್ರ ಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಸುವೆ ನಾನು
ಶ್ರೀಜಿನದೇವನ ಪರಮ ಸುಖೀ ಪರಮೇಶ್ವರನ ತವ ಗುಣಗಳನ್ನು ಆರಾಧಿಸುತ್ತಾ ತವ ಗುಣಗಳನ್ನು ಆರಾಧಿಸುತ್ತಾ ಪಡೆವೆನು ನಾನು ಪರಮ ಸುಖ ಪಡೆವೆನು ನಾನು ಪರಮ ಸುಖ ನಮಿಸುವೆ ನಾನು ಶ್ರೀಜಿನದೇವನ ಪರಮ ಸುಖೀ ಪರಮೇಶ್ವರನ ನಮಿಸುವೆ ನಾನು ಶ್ರೀಜಿನದೇವನ ಪರಮ ಸುಖೀ ಪರಮೇಶ್ವರನ ನಿತ್ಯವೂ ನಿನ್ನಯ ಗುಣಗಳ ಪಾಡುತ್ತ ಶೀತಲ ಶಾಂತಿಯ ಪಡೆಯುವೆನು ನಿತ್ಯವೂ ನಿನ್ನಯ ಗುಣಗಳ ಪಾಡುತ್ತ ಶೀತಲ ಶಾಂತಿಯ ಪಡೆಯುವೆನು ಮೋಹದ ಮಲವನು ದೂರೀಕರಿಸಿ ಮೋಹದ ಮಲವನು ದೂರೀಕರಿಸಿ ಸಮ್ಯಕ್ ಜಲದಲ್ಲಿ ಮೀಯುವೆನು ಸಮ್ಯಕ್ ಜಲದಲ್ಲಿ ಮೀಯುವೆನು ನಮಿಸುವೆ ನಾನು ಶ್ರೀಜಿನದೇವನ ಪರಮ ಸುಖೀ ಪರಮೇಶ್ವರನ ನಮಿಸುವೆ ನಾನು ಶ್ರೀಜಿನದೇವನ ಪರಮ ಸುಖೀ ಪರಮೇಶ್ವರನ ಧೀರಜ್ ಬಗ್ಗೆ ಹೇಳಬೇಕು ಅಂದರೆ ಸಣ್ಣ ಹುಡುಗ ಇರುವಾಗ ಅವನು ಅಲ್ಲಿ ಕೆ ಜಿಯಲ್ಲಿ ಪೂಜೆ ಮಾಡುವಾಗ ಒಟ್ಟು ಕೂತ್ಕೊಳ್ತಾ ಇದ್ದ. ಏನು ಇಷ್ಟು ಚಿಕ್ಕ ಹುಡುಗ ಇಷ್ಟು ಪೂಜೆಯಲ್ಲಿ ಇಂಟ್ರೆಸ್ಟ್ ಅಂತ ಆವಾಗ ಅಂದ್ಕೊಳ್ತಾ ಇದ್ದೆ. ಯಾರೂ ಕರೆದ್ರೂ ಪೂಜೆಗೆ ಬರೋದಿಲ್ಲ ಈಗ ಹುಡುಗರು. ಇಲ್ಲಿ ಒಂದು ಹೋಗಿ ಅಡ್ಡ ಬೀಳಬೇಕು ಅಂದರೆ ಹುಡುಗರಿಗೆ ದೂಡಬೇಕು, ಹೋಗಿ ಅಡ್ಡ ಬೀಳಬೇಕು, ಡ್ಯಾನ್ಸ್ ಮಾಡಬೇಕು ಅಂದರೆ ಹೋಗಿ ಭಕ್ತಿ ಅಂತ ಅದು ಅಲ್ಲಿ ನಾಚಿಕೆ ಮಾಡ್ತಾರೆ ಮಕ್ಕಳು. ಅವರಿಗೆ ಭಕ್ತಿ ಅಂತ ಗೊತ್ತಾಗೋದಿಲ್ಲ. ಅದು ನಾವು ದೇವರ ಭಕ್ತಿಯಲ್ಲಿ ಡ್ಯಾನ್ಸ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅಂದರೆ ಭಕ್ತಿ ಅಂತ ಗೊತ್ತಿದ್ರೆ ತಾನೆಲ್ಲ ಮನಸ್ಸಲ್ಲಿ ಭಕ್ತಿ ಬಂದರೆ ತನ್ನಷ್ಟಕ್ಕೆ. ಆದ್ದರಿಂದ ಧೀರಜಲ್ಲಿ ಅವನ ತನ್ನಷ್ಟಕ್ಕೆ ಭಕ್ತಿನ ಅಂದರೆ ಆ ತಂದೆ ತಾಯಿಯ ಸಂಸ್ಕಾರ ಇಲ್ಲಿ ಇವತ್ತು ಗೊತ್ತಾಗ್ತದೆ. ಅವನು ಯಾಕೆ ಅಷ್ಟು ಮಾಡ್ತಾ ಇದ್ದ ಅಂದರೆ ಅವರ ತಂದೆ ತಾಯಿ ಅವನಿಗೆ ಅಷ್ಟು ಸಂಸ್ಕಾರ ಕೊಟ್ಟಿದ್ದರಿಂದ ಅವನು ಇವತ್ತು ತಂದೆ ತಾಯಿಗೆ ಇಷ್ಟು ಪ್ರೋತ್ಸಾಹ ಕೊಟ್ಟು ಇಂತಹ ಒಂದು ದೊಡ್ಡ ಸುಂದರ ಬಸ್ತಿಯನ್ನು ಪುನಃ ರಿಪೇರಿ ಮಾಡಿಸಿ ಇಡೀ ಕರ್ನಾಟಕದಲ್ಲಿ ಹೊಳೆ ನರಸಿಂಹಪುರದಲ್ಲಿ ಒಂದು ಬಸ್ತಿ ಇದೆ ಅಂತ ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ನನ್ನ ಸಂಪೂರ್ಣ ಆಶೀರ್ವಾದ. ಅವನಿಗೆ ಇನ್ನಷ್ಟು ಶಕ್ತಿ ಕೊಡಲಿ ದೇವರು ಅಂತ ಹೇಳಿ ಅವನಿಗೆ ದೇವರು ಶಕ್ತಿ ಕೊಡಲಿ, ತಂದೆ ತಾಯಿಯ ಆಶೀರ್ವಾದ ಇರಲಿ, ನಮ್ಮ ಆಶೀರ್ವಾದವಂತೂ ಸಂಪೂರ್ಣ ಅವನಿಗೆ ಇದೆ ಅಂತ ನಾನಿಲ್ಲಿ ಹೇಳ್ತಾ ಅವನನ್ನು ಅಭಿನಂದಿಸ್ತಾ ಇದ್ದೇನೆ. ವೈಶಾಲಿ ಇರಲಿ, ಯಾಕೆಂದರೆ ಈಗ ಎಲ್ಲ ಕಡೆಯಲ್ಲಿ ಇವತ್ತು ಜನ ಇಲ್ಲಿ ಕಮ್ಮಿ ಇರ್ಬೋದು, ಆದರೆ ಬಸ್ತಿಯ ಒಂದು ಪಂಚಕಲ್ಯಾಣ ಇಂಡಿಯಾದಲ್ಲಿ ಅಲ್ಲ ಬೇರೆ ದೇಶದಲ್ಲೂ ನೋಡ್ತಾರೆ. ಅದೆಲ್ಲ ವೈಶಾಲಿ ಚೆನ್ನಾಗಿ ನಮಗೆ ಈಗ ಕೇಳ್ತಾರೆ. ಜ್ವಾಲಾಮಾಲದ ಏನು ಫಂಕ್ಷನ್ ಇದ್ದರೂ ಕೇಳೋದು ಜ್ವಾಲಾಮಾಲದಲ್ಲಿ ಬರ್ತದ ಅಂತ. ಅಂದರೆ ಮನೆಯಲ್ಲಿ ಕೂತ್ಕೊಳ್ಬೋದು, ನೋಡ್ಬೋದು, ಅಲ್ಲಿಗೆ ಹೋಗಬೇಕು ಅಂತಿಲ್ಲ ಅನ್ನುವಂಥ ನಿರಾಳ ಪರಿಸ್ಥಿತಿ ಅವರಿಗೆ ಇದೆ. ಆದ್ದರಿಂದ 10 ವರ್ಷದಲ್ಲಿ ನನಗೆ ಬೇಕಾದಷ್ಟು ಧೀರಜ್ ಅದಕ್ಕಿಂತ ಮುಂಚೆನೇ ಮತ್ತು ನಮ್ಮ ದಿವ್ಯಕುಮಾರ್ ಅವರೆಲ್ಲ ಮುಂಚೆನಿಂದ ಇದ್ದವರು, 10 ವರ್ಷದಿಂದ ಸಿಕ್ಕಿದವರಲ್ಲ. ಈಗ 10 ವರ್ಷದಿಂದ ಇನ್ನಷ್ಟು ಜೈನ ಸಮಾಜ ಬೆಳೆದಿದ್ದಕ್ಕಿಂತಲೂ ಚೇಂಜ್ ಆಗಿದೆ ಅಂತ ನಾನು ಹೇಳ್ತೇನೆ. ಇನ್ನೊಂದು ನನಗೆ ಇಲ್ಲಿ ಬಂದ ಮೇಲೆ ಅವರು ಗುರ್ತಾಯಿತು. ನಾನು ಮುಂಚೆನೂ ನೋಡಿದ್ದೇನೆ, ನಮ್ಮ ಧೀರಜ್ ಅವರ ತಂದೆಯವರನ್ನು ನಾನು ನೋಡಿದ್ದೇನೆ, ಅನಿಲ್ ಕುಮಾರ್ ಅವರನ್ನು. ಅವರು ದಿಲೀಪ್ ಕುಮಾರ್ ಅವರು, ಅವರ ಮನೆಯವರು ಚಂದ್ರಮ್ಮನವರನ್ನು ನೋಡಿದ್ದೇನೆ. ಇಲ್ಲಿ ಬಂದ ಮೇಲೆ ನಾನೊಂದು ಮಾತು ಹೇಳಬೇಕು. ಈ ದೇವಸ್ಥಾನ ಬಸದಿ
ನಾವು ಧರ್ಮೋದ್ಧಾನ ಟ್ರಸ್ಟಿಂದ ರಿಪೇರಿ ಮಾಡಬೇಕು ಅಂತ ಬಂದಿದ್ರಿ. ನಮ್ಮ ಹತ್ರ 3 ಸಲ ಅವರು ಬಂದಿದ್ದಾರೆ. ಅದು ಯಾವುದೋ ನಮಗೆ ಪುಣ್ಯ ಇಲ್ವೋ ಏನೋ, ನಾವು ಆ ಕೆಲಸ ಮಾಡಲಿಲ್ಲ. ಆದರೆ ಇವತ್ತು ಈ ಬಸದಿ ಒಳಗೆ ನಾನು ಹೋಗಿ ನಾನು ಸಾಧಾರಣ 340 ದೇವಸ್ಥಾನ ಬಸದಿಯನ್ನು ನೋಡಿದ್ದೇನೆ, ಕಟ್ಟಿದ್ದೇನೆ. ನಾನು ಹೇಳಬೇಕು, ಇದು ಯಾವುದೇ ರೀತಿಯಲ್ಲಿ ಕಮ್ಮಿ ಆಗಿಲ್ಲ. ಧರ್ಮೋದ್ಧಾನ ಟ್ರಸ್ಟ್ಗಿಂತಲೂ ಚೆನ್ನಾಗಿ ತಾವು ಕಟ್ಟಿದ್ದೀರಿ. ಇದು ಯಾಕಂದರೆ ಇದು ಒಂದು ಕನ್ವಿಕ್ಷನ್ ಅಂತೀವಿ, ಅದನ್ನು ನಾನು ಮಾಡಲೇಬೇಕು ಅಂತ ಹೇಳುವಂಥ ಒಂದು ಮನಸ್ಸಿದ್ದರಿಂದ ನೀವು ಕೆಲಸ ಮಾಡಿದ್ದೀರಿ. ಹಳೆ ದೇವಸ್ಥಾನವನ್ನು ಹಳೆ ರೀತಿಯಲ್ಲೇ ಕಟ್ಟಬೇಕು. ಹೊಸ ರೀತಿ ಕಟ್ಟಿದರೆ ಅದರಲ್ಲೇನು ಮಜಾ ಇಲ್ಲ. ಹಳೆ ರೀತಿಯಲ್ಲೇ ಕಟ್ಟಿದ್ದು ಕೇಳಬೇಕು. ಇದು ಅಲ್ಲಿ ಹಳೆ ದೇವಸ್ಥಾನ ಹೊಸ್ತ ಅಂತ ಕೇಳಿದ್ರೆ ಹೋಯಿತು, ಹಳತೆ ಅಂತ ಕಾಣಬೇಕು. ಹಾಗಾಗಿ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ನೋಡಿ ನನಗೆ ಭಾಳ ಸಂತೋಷವಾಯಿತು. ಹಾಗಾಗಿ ನಾನು ಇವತ್ತು ದಿಲೀಪ್ ಕುಮಾರ್ ಅವರನ್ನು ಮತ್ತು ಅವರ ಮಗನನ್ನು ಇವರು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸಿ, ಹೊಳೆನರಸೀಪುರದಲ್ಲಿ ನಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಸಮಾಜ ಇಲ್ಲದಿದ್ದರೂ ಸಹಿತ ಪುರೋಹಿತ ವರ್ಗದವರು ಅದು ಎಷ್ಟು ವರ್ಷದಿಂದ ಅಂತಲೂ ಗೊತ್ತಿಲ್ಲ, ಅಂತಲೂ ಆ ಬಸ್ತಿಯ ಅದನ್ನು ವೀಕ್ಷಣೆ ಮಾಡಿ ನೋಡಿದರೆ ಅದು ಹಿಂದೆ ಸಾವಿರಾರು ಮನೆಗಳಿದ್ದಿರಬೇಕು. ಅದಕ್ಕೋಸ್ಕರ ಅಷ್ಟು ದೊಡ್ಡ ದೇವಸ್ಥಾನ ಕಟ್ಟಿ ಬಿಟ್ಟುಕೊಟ್ಟು ಪಟ್ಟಣ ಸೇರಿದ್ದಾರೆ ಅಂತ ಹೇಳಿದರೆ, ಎಲ್ಲೇ ಹೋಗಲಿ ಯಾವಾಗ ಅಭಾವ ಆಗ್ತದೆ ಅಂದರೆ ಕಾರಣ ಇರ್ಬೋದು, ವ್ಯಾಪಾರ ನಡೆದೇ ಇರ್ಬೋದು, ಅಥವಾ ಅವ್ರ ಜೀವನೋಪಾಯ ನಡೆಸೋಕ್ಕೆ ಕಷ್ಟ ಆಗಿರ್ಬೋದು, ಆವಾಗ ದೇವ್ರಿಗೆ ಕೈ ಮುಗಿದು ಎಲ್ಲರೂ ಜೀವನೋಪಾಯ ಬೆಂಗಳೂರು ಮೈಸೂರು ಎಲ್ಲೋ ಸೇರ್ತಾರೆ. ಆದರೆ ಸ್ಥಳೀಯರು ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥ ಅರ್ಚಕರ ವರ್ಗ ಅಂದರೆ ಪುರೋಹಿತರು ದೇವರನ್ನು ಬಿಟ್ಟು ಹೋಗ್ಲಿಕ್ಕೆ ಅವ್ರ ಮನಸ್ಸು ಬರಲಿಲ್ಲ. ಆದ್ದರಿಂದ ಅವರು ಇಲ್ಲೇ ಉಳ್ಕೊಂಡು ಬಂದಿದ್ದಾರೆ. ಈಗ ಈ ಕ್ಷೇತ್ರಕ್ಕೊಂದು ಕಳೆ ಕೊಡಬೇಕು, ಪೂಜೆ ಪುರಸ್ಕಾರ ನಡಿಬೇಕು ಅಂಥೇಳಿ ಒಂದು ಭಾವನೆ ಇಟ್ಕೊಂಡು ಈಗಾಗಲೇ ಸಾಮಾನ್ಯವಾಗಿ ದೇವಸ್ಥಾನ ಇದ್ಮೇಲೆ ಒಂದು ಮಾನಸ್ತಂಭ ಇರಲೇಬೇಕು. ಆವಾಗ ಮಾನಸ್ತಂಭ ಮತ್ತು ದೇವಸ್ಥಾನ ಮೇಲೆ ಕಳಸ ಅಂದರೆ ಶಿಖರ ಇವೆರಡು ಇದ್ರೇ ದೇವಸ್ಥಾನ ಪೂರ್ಣ ಪ್ರಮಾಣದಲ್ಲಿ ಆಗಿದೆ ಅಂಥೇಳಿ ಸಾಧ್ಯವಾಗ್ತದೆ. ಆದರೆ ಶಿಖರ ಇದೆ, ಕಳಸ ಕಟ್ಟಿದರೆ ಎಲ್ಲ ಆಗಿದೆ. ಈ ಬಾಕಿ ಇರೋದು ಮಾನಸ್ತಂಭ ಮಾತ್ರ. ಅದಕ್ಕಾಗಿ ಅದು ಮಾನಸ್ತಂಭಕ್ಕೋಸ್ಕರ ದಾಲಿನ ಹುಡುಕ್ತಾಯಿದ್ರು. ಒಂದಲ್ಲ ಎರಡಲ್ಲ, ಕೈ ಎರಡು ಸೇರಿದ್ರೇ ಶಬ್ದ ಬರೋ ರೀತಿಯಲ್ಲಿ ಸಮಾಜದೆಲ್ಲ ಒಗ್ಗೂಡಿದಾಗ ಒಂದಲ್ಲ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಸಮಾಜವೆಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿ ಅದ್ರ ಮುಖಾಂತರ ಈ ಪಂಚಕರ್ಣ ಪೂಜೆ ನಡೆಕೊಳ್ಳೋ ರೀತಿಯಲ್ಲಿ ನಮ್ಮ ಪುರೋಹಿತರು ಈ ಕಮಿಟಿಯವರೆಲ್ಲ ಮಾಡಿದೆ ಅಂತ ನಮ್ಗೆ ಅನಿಸಿಕೆ.